ಮೂರನೇ ತಿಂಗಳ ಸೇವಿಂಗ್ಸ್ ನಾವು ಮಾಡಬೇಕು ಅಂತಿದ್ದು ಮಿಸ್ಟ್ರಿ ಬಾಕ್ಸಲ್ಲಿ 35,000. ನಾನು ಆ ಸೇವಿಂಗ್ಸ್ ಮಾಡಿದ್ನಾ ಇಲ್ಲ ಮಿಸ್ ಮಾಡಿದ್ನಾ ಇಲ್ಲ ಅದಕ್ಕಿಂತ ಜಾಸ್ತಿ ಸೇವ್ ಮಾಡಿದ್ನಾ ಅಂತ ತಿಳ್ಕೊಳ್ಳೋದಕ್ಕೇ ಈ ವಿಡಿಯೋ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಎಲ್ರಿಗೂ ನಮಸ್ಕಾರ, ನಾನು ವಿನೋದ್, ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. ಸೊ ಇವತ್ತು ಬಂದು 3 ವರ್ಷದಲ್ಲಿ 1 ಕೋಟಿ ಸೇರಿಸ್ತಿರೋ ನನ್ನ ಈ ಜರ್ನಿನಲ್ಲಿ ಇವತ್ತು ಆಲ್ಮೋಸ್ಟ್ 96ನೇ ದಿನ. ಸೊ ತುಂಬ ಖುಷಿ ಕೊಡುವಂಥ ವಿಚಾರ ಏನು ಅಂದರೆ 96 ದಿನ ಈ ಜರ್ನಿನ ನಾವು ಬಿಡದೆ ಸಾಗಿಸ್ಕೊಂಡು ಬಂದಿದ್ದೀವಿ. ಅಫ್ಕೋರ್ಸ್ ಲಾಸ್ಟ್ 1 ವೀಕ್ ನಾನು ವೀಡಿಯೋ ಹಾಕೋಕ್ಕಾಗಲಿಲ್ಲ, ಯಾಕಂದರೆ ಬೇರೆ ಬೇರೆ ಕೆಲಸ ಇತ್ತು ಮತ್ತು ಬೇರೆ ಕಾರಣಾಂತರಗಳಿಂದ ನನ್ನ ಕೈ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಬಟ್ ಇವತ್ತಿಂದ ತಿರ್ಗಾ ಮೊದಲಿನ ಥರ ವಾರಕ್ಕೆ 3 ವೀಡಿಯೋ, ಲಾಂಗ್ ವೀಡಿಯೋ ಬರುತ್ತೆ. ಸೊ ನಿಮ್ಗೆ ಗೊತ್ತು, 35 ಫಸ್ಟು ತಿಂಗಳು ನಾವು ಮಿಸ್ಟ್ರಿ ಬಾಕ್ಸಲ್ಲಿ ಒಂದು 11,000 ಚೇಂಜ್ ಸೇವ್ ಮಾಡಿದ್ವಿ. ಆಮೇಲೆ 2ನೇ ತಿಂಗಳು ಒಂದು 19,000 ಚೇಂಜ್ ಸೇವ್ ಮಾಡಿದ್ವಿ. ಸೊ 3ನೇ ತಿಂಗಳು ಟಾರ್ಗೆಟ್ ಸೆಟ್ ಮಾಡಿ ಸೇವ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ನಾನು ಸೆಟ್ ಮಾಡಿದ ಟಾರ್ಗೆಟ್ ಬಂದು 35,000 ಅಲ್ವಾ. ಸೊ ಈಗ ಅದನ್ನು ಟಾರ್ಗೆಟ್ ಸೆಟ್ ಮಾಡೋದು ಒಂದು, ಬಟ್ ಸೇವ್ ಮಾಡೋದನ್ನ ಇಲ್ವ ಅಂತ ನಿಮ್ಗೆ ಹೇಳಬೇಕಾಗಿರೋದು ನನ್ನ ಕರ್ತವ್ಯ ಅಲ್ಲ, ನನ್ನ ಜರ್ನಿನಲ್ಲಿ. ಸೊ ಅದಕ್ಕೆ ಈ ವಿಡಿಯೋ ಹಾಕೋಣ ಅಂತ ನಾನು ಅಂದ್ಕೊಂಡಿದ್ದು. ಸೊ ಇವತ್ತು ಬಂದು ಆಲ್ಮೋಸ್ಟ್ ಜೂನ್ 8ನೇ ತಾರೀಕು. ಈ ವಿಡಿಯೋ ನಾನು ಜೂನ್ 1ನೇ ತಾರೀಕಿಗೆ ಹಾಕಬೇಕಿತ್ತು, ಬಟ್ ನಾನು ಹೇಳಿದ್ನಲ್ಲ ಲಾಸ್ಟ್ 1 ವೀಕ್ ತುಂಬ ಕೆಲಸಗಳಿತ್ತು, ತುಂಬ ಟೈಅಪ್ ಆಗಿದ್ದೆ, ನಂಗೆ ಟೈಮ್ ಸಿಗಲಿಲ್ಲ. ಸೊ ಸಾರಿ, ಆ ವಿಡಿಯೋ ಹಾಕೋಕ್ಕಾಗಲಿಲ್ಲ ನಾನು. ಸೊ ಇವತ್ತು ಆ ವಿಡಿಯೋ ಹಾಕ್ತಿದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿತ್ತು, ನಾವೊಂದು ಬ್ಯಾಂಕಲ್ಲಿ ಈ ಜರ್ನಿಗೆ ಅಂತ ಸ್ಪೆಸಿಫಿಕ್ಕಾಗಿ ಒಂದು ಅಕೌಂಟ್ ಓಪನ್ ಮಾಡಿದ್ವಿ. ಸೊ ಈಗ ನಾನು ಕರೆಕ್ಟಾಗಿ ಮೇ ಎಂಡಲ್ಲಿ ನಮ್ಮ ಮಿಸ್ಟ್ರಿ ಬಾಕ್ಸಲ್ಲಿ ಎಷ್ಟು ಸೇವ್ ಆಗಿತ್ತು ಅದನ್ನು ಕೌಂಟ್ ಮಾಡಿದಾಗ ನನಗದ್ರಲ್ಲೊಂದು ದೊಡ್ಡ ಆಶ್ಚರ್ಯ ಕಾದಿತ್ತು. ಏನು ಅಂದರೆ, ನಾನು ಅಂದ್ಕೊಂಡಿದ್ದ ಟಾರ್ಗೆಟ್ ಬಂದು 35,000 ಕರೆಕ್ಟಾ, ಬಟ್ ನಾವು ಸೇವ್ ಮಾಡಿದ್ದು ದುಡ್ಡು ಬಂದು 38,100 ರೂಪಾಯಿ. ಅಂದರೆ ಆಲ್ಮೋಸ್ಟ್ ನಾನು ಎಷ್ಟು ಸೇವ್ ಮಾಡಬೇಕು ಅಂತ ಒಂದು ಟಾರ್ಗೆಟ್ ಫಿಕ್ಸ್ ಮಾಡಿದ್ನೋ ಅದೇ ಒಂಚೂರು ಜಾಸ್ತಿ ಇತ್ತು, ಬಟ್ ಅದನ್ನು ದಾಟಿ ಒಂದು 10% ಎಕ್ಸ್ಟ್ರಾ ನಾನು ಸೇವ್ ಮಾಡಿದೆ. ಸೊ ಅದೊಂಥರ ದೊಡ್ಡ ಅಚೀವ್ಮೆಂಟ್ ನನಗೆ. ಇನ್ನು ಆಬ್ವಿಯಸ್ಲಿ ನಮ್ಮ 1 ಕೋಟಿ ಗುರಿ ಅನ್ನೋದು ಎಲ್ಲೋ ಇದೆ. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸಿಂದ ಅದನ್ನು ನಾನು ಖಂಡಿತ ಮುಟ್ಬಿಡ್ತೀನಿ ಆ ಗುರಿನ ಅಂತ ಅಂದ್ಕೊಳ್ಳೋಣ. ಬಟ್ ಸದ್ಯಕ್ಕೆ ಈ ಚಿಕ್ಕ ಒಂದು ಸಕ್ಸಸ್ಸೇ ನನಗೊಂದು ಪರ್ಸ್ನಲಿ ದೊಡ್ಡ ಮೈಲ್ ಸ್ಟೋನ್ ಅಲ್ಲ. ಸೊ ಅದಕ್ಕೆ ನಾನು ಇಮಿಡಿಯೇಟಾಗಿ ಅದನ್ನು ಯಾವುದೋ ಡಿವಿಯೇಷನ್ ಇಲ್ಲದೆ ಹೋಗಿ ಅಕೌಂಟ್ಗೆ ಹಾಕ್ಬಿಟ್ಟೆ. ಸೊ ಇದೇ ಆ ಅಕೌಂಟ್ ಡೆಪಾಸಿಟ್ ಮಾಡಿದ್ದ ಮೆಸೇಜ್. ಸೊ ಈ ಜರ್ನಿ ನನಗೆ ಏನು ಗೊತ್ತಾಯಿತು ಅಂದರೆ, ತುಂಬ ಕಷ್ಟ ಇದೆ ಆ್ಯಕ್ಚುಲಿ. ನಾನು ನಿಮ್ಮೆಲ್ಲರಿಗೂ ಒಂದು ಹಾನೆಸ್ಟಾಗಿ ಹೇಳ್ತೀನಿ, ಕನ್ಸಿಸ್ಟೆಂಟಾಗಿ ಡೈಲಿ ಸೇವ್ ಮಾಡಿಕೊಂಡು ಅದನ್ನು ಮಿಸ್ ಮಾಡದೆ ಒಂದು ಅಕೌಂಟ್ಗೆ ಹಾಕಿ ಅದನ್ನು ಮುಟ್ಟದೇ ಇಲ್ಲ ವಿತ್ಡ್ರಾ ಮಾಡದೆ ನಮ್ಮ ಬೇರೆ ಕಮಿಟ್ಮೆಂಟ್ ಮಾಡೋದಿದೆಯಲ್ಲ, ಇಟ್ ಈಸ್ ವೆರಿ ಡಿಫಿಕಲ್ಟ್. ಯಾರಾದರೂ ಆಲ್ರೆಡಿ ನೀವು ಇದೆಲ್ಲ ಮಾಡ್ತಿದ್ರೆ ಹ್ಯಾಟ್ಸ್ ಆಫ್ ನಿಮ್ಮೆಲ್ಲರಿಗೂ, ಬಟ್ ನನಗಂತೂ ಇದು ತುಂಬಾ ಡಿಫಿಕಲ್ಟ್ ಅಂತ ಅನ್ನಿಸ್ತಿದೆ ಇವಾಗ ಪ್ರೆಸೆಂಟಲ್ಲಿ. ಸೊ ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಾವೆಲ್ಲ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಈ ಥರ ಒಂದು ಸ್ಟ್ರಾಂಗ್ ಡಿಸಿಷನ್ ತೊಗೊಂಡು ಸೇವ್ ಮಾಡಿದ್ರೇ ನಮ್ಮ ಥರ ಒಂದು ಮಧ್ಯಮ ವರ್ಗದಲ್ಲಿರೋ ಕುಟುಂಬದವ್ರಿಗೆ ಏನಾದರೂ ಸೇವ್ ಮಾಡಿ ನೆಕ್ಸ್ಟ್ ಸ್ವಲ್ಪ ವರ್ಷ ಆದಮೇಲೆ ನಾವೆಲ್ಲ ಸ್ವಲ್ಪ ಫಿನಾನ್ಸ್ ಹಿಂದೆ ಓಡದೆ ಸ್ವಲ್ಪ ನೆಮ್ಮದಿ ಕಡೆ ಓಡೋವಂಥ ಒಂದು ಟೈಮ್ ಸಿಗುತ್ತೆ ಅಲ್ವಾ. ಹ್ಯಾಪಿಯಾಗಿ ನಮಗೇನು ಬೇಕಾದ ಮಾಡಿ ಆ ಥರ ಇರ್ಬೋದು. ಸೊ ಅದಕ್ಕೆ ಈ ಒಂದು ಪ್ರಾಸೆಸ್ ಸ್ವಲ್ಪ ಕಷ್ಟ ಅನ್ಸಿದ್ರೂ ಖಂಡಿತ ಇದರಲ್ಲಿ ರಿಸಲ್ಟನ್ನು ನೋಡಿದ್ರೆ ಇದು ಸೂಪರಾಗಿದೆ. ಸೊ ಇದನ್ನು ತಪ್ಪದೆ ಫಾಲೋ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ, ನೀವು ಅದನ್ನೇ ಮಾಡಿ. ಸೊ ಈಗ ನಮ್ಮ ಟೋಟಲ್ ಸೇವಿಂಗ್ಸ್ ಎಷ್ಟಾಯಿತು? ಓಕೆ, 3ನೇ ತಿಂಗಳು ಬಂದು 38,100 ನಾವು ಸೇವ್ ಮಾಡಿದ್ವಿ. ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್ ಅಲ್ಲ, ಸೂಪರ್ ಸಕ್ಸಸ್ ಅದು ನಮಗೆ. ಈಗ ಟೋಟಲ್ 3 ತಿಂಗಳು ಎಷ್ಟಾಯಿತು? 4ನೇ ತಿಂಗಳಿಗೆ ನನ್ನ ಟಾರ್ಗೆಟ್ ಏನು ಅಂತ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಹೇಳ್ತೀನಿ. ಸೊ ಇಷ್ಟೊತ್ತು ನಿಮ್ಮ ಟೈಮ್ ಕೊಟ್ಟು ನನ್ನ ವೀಡಿಯೋ ನೋಡೋದಕ್ಕೆ ತುಂಬ ಸಂತೋಷ. ನಾನು ಯಾವಾಗಲೂ ಹೇಳೋ ಥರ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಎಲ್ಲ ವೀಡಿಯೋಸ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮಗೆ ಗೊತ್ತಿರೋರ್ಗೂ ಫಾರ್ವರ್ಡ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡೋಕ್ಕೆ ಹೇಳಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಾನು ಯಾವಾಗಲೂ ಹೇಳೋ ಥರ ನಿಮ್ಮ ಈ ಚಿಕ್ಕ ಸಪೋರ್ಟ್ ತುಂಬ ಮೋಟಿವೇಶನ್ ಕೊಡುತ್ತೆ ನನ್ನಂಥ ಒಂದು ಗುರಿ ಕಡೆ ಓಡ್ತಿರೋ ಯಾರೇ ಒಬ್ಬ ವ್ಯಕ್ತಿಗಾಗಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಸಪೋರ್ಟ್. ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. ನಾನು ವಿನೋದ್. ಮತ್ತು ಇದೇ ಥರ ಒಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮ ಮುಂದೆ ನಾನು ಬರ್ತೀನಿ. ನಮಸ್ಕಾರಗಳು.